ಭಾರತದ ಇಂಧನ ಕ್ಷೇತ್ರದಲ್ಲಿ ಒಂದು ಹೊಸ ಮಹಾಕ್ರಾಂತಿ ಆರಂಭವಾಗಿದೆ. ಕಚ್ಚಾ ತೈಲ ಆಮದಿನ ಭಾರೀ ಹೊರೆಯನ್ನ ಕಡಿಮೆ ಮಾಡಲು ಮತ್ತು ಪರಿಸರವನ್ನು ರಕ್ಷಿಸಲು ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣ ಮಾಡುವಲ್ಲಿ ಕೇಂದ್ರ ಸರ್ಕಾರವು ಮತ್ತೊಂದು ಪ್ರಮುಖ ಹೆಜ್ಜೆಯನ್ನ ಇಟ್ಟಿದೆ. ಪ್ರಪಂಚದಾದ್ಯಂತ ಬದಲಾಗುತ್ತಿರುವ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಗಳು ಮತ್ತು ತೈಲ ಬೆಲೆಗಳ ಏರಿಳಿತಗಳ ನಡುವೆ ದೇಶದ ಇಂಧನ ಭದ್ರತೆಯನ್ನ ಬಲಪಡಿಸಲು ಭಾರತವು ಸೂಪರ್ ರಣತಂತ್ರವನ್ನ ಸಿದ್ಧಪಡಿಸಿದೆ. ದೇಶದಾದ್ಯಂತ ಜಾರಿ ಇರುವ 20% ಎಥೆನಾಲ್ ಮಿಶ್ರಣ ಅಂದ್ರೆ E20 ಇಂಧನ ನೀತಿಯನ್ನ ಮೀರಿ ಈಗ 30% ಎಥೆನಾಲ್ ವರೆಗೆ ಮಿಶ್ರಣ ಮಾಡಲು ಅಗತ್ಯವಿರುವ ತಾಂತ್ರಿಕ ಅಡಿಪಾಯವನ್ನ ಅಧಿಕೃತವಾಗಿ ಅಂತಿಮಗೊಳಿಸಲಾಗಿದೆ. ಲೈವ್ ಮೆಂಟ್ ವರದಿಯ ಪ್ರಕಾರ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮೇ 18ರಂದು ಉನ್ನತ ಮಟ್ಟದ ಎಥೆನಾಲ್ ಮಿಶ್ರಣಗಳಾದ E22, E25, E27 ಮತ್ತು E30ಗಳಿಗೆ ಹೊಸ ಗುಣಮಟ್ಟದ ಮಾನದಂಡಗಳನ್ನು ಘೋಷಿಸುವ ಅಧಿಸೂಚನೆಯನ್ನ ಹೊರಡಿಸಿದೆ. ಹಾಗಾಗಿ ಇವು ಪೆಟ್ರೋಲ್ನಲ್ಲಿ ಕ್ರಮವಾಗಿ 22, 25, 27% ಮತ್ತು 30% ಎಥೆನಾಲ್ ಅನ್ನ ಒಳಗೊಂಡಿರುವ ಹೊಸ ಇಂಧನ ಪ್ರಕಾರಗಳಾಗಿವೆ, ಅಂದ್ರೆ ಫ್ಯೂಲ್ ಟೈಪ್ಸ್ಗಳಾಗಿವೆ. ಈ ಹೊಸ ಇಂಟ್ರೆಸ್ಟಿಂಗ್ ನಿಯಮಗಳು ಮೇ 15, 2026ರಿಂದಲೇ ಅಧಿಕೃತವಾಗಿ ಜಾರಿಗೆ ಬಂದಿವೆ ಅಂತ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಸದ್ಯ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ವಾತಾವರಣ ದಟ್ಟವಾಗಿದೆ. ವಿಶ್ವದ ತೈಲ ಪೂರೈಕೆಯ 20% ನಿಯಂತ್ರಿಸುವ ಪ್ರಮುಖ ಹಾರ್ಮುಜ್ ಜಲಸಂಧಿ ಜಲಮಾರ್ಗ ಮುಚ್ಚುವಿಕೆ ಮುಂತಾದ ಬಿಕ್ಕಟ್ಟುಗಳಿಂದಾಗಿ ಕಚ್ಚಾ ತೈಲ ಸರಬರಾಜಿನಲ್ಲಿ ತೀವ್ರ ಅಡಚಣೆ ಕೂಡ ಉಂಟಾಗುತ್ತಿದೆ. ಹಾಗಾಗಿ ಇಂತಹ ಕಠಿಣ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಈ ಮಹತ್ವದ ನಿರ್ಧಾರವು ವಿದೇಶಿ ನೆಲದ ಮೇಲಿನ ತಮ್ಮ ಅವಲಂಬನೆಯನ್ನ ಭಾರೀ ಪ್ರಮಾಣದಲ್ಲಿ ಕಡಿಮೆ ಮಾಡಲಿದೆ. ಇದು ದೇಶೀಯವಾಗಿ ಎಥೆನಾಲ್ ಉತ್ಪಾದನಾ ಸಾಮರ್ಥ್ಯದ ಬಳಕೆಯನ್ನ ಗಣನೀಯವಾಗಿ ಹೆಚ್ಚಿಸಲಿದೆ. ಭಾರತದ